ಏಳು ಮುಂಡ ಮಸ್ಕ ಹೋಗು. ಈ ಬೋಕಿಗಳು ನಾನೇ ಯಾವ ಕಾಲಕ್ಕೆ ತೊಳೆಯೋದು? ನಂಗಂತೂ ತೊಳೆದು ತೊಳೆದು ಬಟ್ಟೆಗಳು ಒಗ್ದು ಒಗ್ದು ಸಾಕಾಗ್ಬಿಟ್ಟೈತೆ. ಹೋಗು. ಹುಷಪ್ಪ ಸಾಕಾಗೋಯ್ತು. ಬೆಳಗ್ಗೆ ರವೆ ಇಡ್ಲಿ ಮಾಡು ಅಂತ ಪ್ರಾಣ ತಿಂದ್ಲು. ಆ ಇಡ್ಲಿಗಳು ಮಾಡಿದ್ರೆ ಆ ಇಡ್ಲಿ ಪಾತ್ರೆಗಳು ತೊಳೆಯೋದೇ ದೊಡ್ಡ ಕೆಲಸ. ಇವಳು ಒಟ್ಟುದಾಗ ಉಪ್ಪಿಟ್ಟು ಮಾಡ್ತೀನಿ ಅಂದರೆ ಬೇಡ ಅಂತಾಳೆ. ಏನು ಮಾಡಿ ಸಾಯೋದು? ಇವಾಗ ಬೇರೆ ಅನ್ನ ಸಾರು ಮಾಡಿ ಬಡಿಬೇಕು. ಆ ಸ್ಕೂಲಾಗ ಬಿಸಿ ಅಡುಗೆ ಮಾಡ್ತಾರೆ, ಅದನ್ನೇ ತಿಂದು ಸಾಯೋಕ್ಕಾಗಲ್ಲ. ಮನೆಗೆ ಬರ್ತಾಳೆ ಎಲ್ಲ ಆಡ್ಕೊಂಡು. ಇವಳೊಬ್ಳು ಬಂದ್ಲು. ನಾನು ಮಾಡಿ ಮಾಡಿ ಸುಸ್ತಾಗಿ ಬಂದರೆ ಇನ್ನು ಇವಳಿಗೊಂದು ಸೊಪ್ಪು ಬೀಳಬೇಕು. ನೀವೇನಾ ನಮ್ಮ ಮನೆ ಪಾಡಿಗೆ ಬಂದಿರೋದು? ನನ್ನ ಮಗನ ಹೇಳ್ತಾ ಇದ್ದ ಮೇಷ್ಟ್ರು ಬಂದಿರೋದು ಅಂತ. ನೀನೇನು ಸ್ಕೂಲ್ಗೆ ಹೋಗ್ದಿರಾ? ಇಲ್ಲಿ ಬಟ್ಟೆಗಳೋಗ್ಯೋದು ಪಾತ್ರೆಗಳೋಗ್ಯೋದು ಮಾಡ್ತಾ ಇದೀಯಾ? ನೀನು ಪೂರಾ ಪಾಠ ಮಾಡ್ತಿ ಬಿಡು. ನನ್ನ ಮೇಷ್ಟ್ರಲ್ಲ, ನಮ್ಮ ಹೆಂಗಸರು ಮೇಡಮ್ನ. ಅಲ್ಲ, ಬೆಳಗ್ಗೆ ನೋಡಿದ್ರೆ ನೀನೇನ್ರು ಬಟ್ಟೆಗೆ ಎತ್ಕೊಂಡ್ ಬಂದಿದ್ದೆ ಟ್ಯಾಂಕಿ ತಕ್ಕ. ಇವಾಗ ನೋಡಿದ್ರೆ ಒಂದು ಮಾತ್ರ ಪಾತ್ರೆ ಹಾಕೊಂಡು ಕೂತಿದ್ಯಾ. ನೀನು ಬಲೆ ಪಾಠ ಮಾಡ್ತೀವಿ ಬಿಡು ಪೂರಾ. ನಮ್ಮ ಹುಡುಗರು ಎಲ್ಲರೂ ನಾವು ಊರಾಗ ಅಲಾಲ್ಟ ಪಾಲ್ ಬೀಳ್ತಾವ್ರೆ. ಸ್ಕೂಲ್ಗೆ ಹೋಗ್ತೀರಾ? ಸ್ಕೂಲ್ಗೆ ಹೋಗಿ ಪಾಠ ಮಾಡೋದು ಬಿಟ್ಬಿಟ್ಟು ಇಲ್ಲೇ ಪಾತ್ರೆ ಮುಚ್ಕೊಂಡು ಕೂತಾವ್ ತಡಿ. ಬೆಳಗ್ಗೆ ಎದ್ದು ಅಲ್ದಿದ್ಯಾ ನೀನು? ಹಾ, ಅಲ್ಲ ನೀನು ಮಾತುಗ ನೀನು ಮೊಮ್ಮಗಳೇ ನೆಗಿತಾವಳು ನೋಡು. ಓಹ್, ಹೋಗಿ ಮನ್ಕೋಗು. ಮನೆಗೆ ಏನು ಕೆಲಸ ನೋಡೋಗು. ಬಂದವಳು ತಡಿ ನಾನು ಪ್ರಾಣ ತಿನ್ನಕ್ಕ. ನಾನೇ ದೇವ್ರೇ ಅಂತ ಕೂತ್ಕೊಂಡಿದ್ದೀನಿ. ಬಂದು ಅದು ತೊಳ್ದ ಇದು ತೊಳ್ದ ಅಂತ ಕೇಳ್ತಾವಳೆ. ಹೋಗಮ್ಮ ಮನ್ಕೆ, ಹೋಗಿ ಏನೇನು ಕೆಲಸ ನೋಡೋಗಮ್ಮ. ಅಯ್ಯೋ, ನೀನು ಅಟ್ಟುದಾಗ ಬೆಳಗ್ಗೆನೇ ಹೇಳಿದ್ನಲ್ಲ ನನ್ನ ಮೊಮ್ಮಗಳು ಹುಡುಗಿ ಅಂತ. ತಿರ್ಗಾ ಕೇಳ್ತಾ ಇದೆಯಾ ಯಾರು ಅಂತ? ಯಾವುದೋ ನಂಗೆ ಕರ್ಮ ತರಿಗೆ. ಏನೇ ಜಯಮ್ಮ ಇತ್ತು ಬರ್ತಾ ಇದೆಯಾ? ಅಯ್ಯೋ, ಇದು ಮುಂದವಳಲ್ಲಪ್ಪ. ಗಾಸರ ಬಿತ್ತು ಈ ಕಡೆಗೆ ಬನ್ನಲ್ಲ ನಾನು. ಹಾ, ವಾ ಜಯಶ್ರೀ, ಬಾ ಬಾ. ಅಲ್ಲಲ್ಲೇ ಪಟೇಲಪ್ಪನ ಬಿಟ್ಬಿಟ್ಟು ಅಯ್ಯಪ್ಪನ ಇಟ್ಕೊಂಬಿಟ್ಟಿದ್ಯಲ್ಲೇ. ಅಯ್ಯ, ನೀನು ಒಟ್ಟಿದ್ದಾಗ ಹೋಗು. ನನ್ನ ಮಾನ ಮರ್ಯಾದೆ ತೆಗೆದಿದ್ರೆ ನಿಂಗೆ ತಿಂದಲ್ಲ ಜೀವನೇ ಆಗಲ್ಲ ತುಡು ಮುಂದೆ. ಅಲ್ಲೇ ಇಷ್ಟು ಬೇರೆ ನಾ ಪಟೇಲಪ್ಪನ ಶಿಶು ಆಗ್ಬಿಟ್ನೇನೆ ನಿಂಕ. ಹಾ, ಅಲ್ಲ ಪುತ್ಕು ಇವನು ಎಲ್ಲಿದ್ರೆ ಅಲ್ಲಿಗೆ ಬರ್ತಾ ಇದೆಯಾ? ಇವ್ನು ನೋಡಿದ್ರೆ ಕೋಲಕ್ಕೆ ಬಟ್ಟೆಗೆ ಹಾಕ್ತಾವ ನಂಗೆ. ಅವನೇ ಬೆಳಗ್ಗೆ ನೋಡಿದ್ರೆ ಇದೇನೋ ಬಟ್ಟೆಗೆ ಬಿಟ್ಟು ಅದನ್ನ ಕೆಳಗೆ ತಿಳಿಸ್ತಾ ಇದ್ಲ. ಪುತ್ಕೊಂಡು ಬರ್ತಾಳೆ. ಅಯ್ಯೋ, ಬೋಲ ಆದೊಳ್ಳೆ ನಿನ್ನೆ ಇದು ನೋಡ. ಬೆನ್ನು ಇಷ್ಟು ಕಡೆಗೆ ಹಾಕ್ಬಿಟ್ಟು ಹತ್ತು ಕಡೆ ನಿಂತ್ಕೊಂಡವಳ ಅವನ ಮಕ್ಕ ನೋಡ್ಕೊಂಡು. ಓ, ಎಲ್ಲ ನಿಮ್ಮ ಹೆಂಚ್ರ ಮೇಡಮ್ನ? ಅಯ್ಯೋ, ಆ ಯಮ್ಮನ ಬೆಳಗ್ಗೆ ಓದ್ಲಮ್ಮ. ಏನೋ ನಿಮ್ಮೂರಾಗ ಹುಡುಗರು ಸರಿಯಾಗಿ ಏನೋ ಓದ್ತಾ ಇಲ್ಲಂತೆ. ಅದಕ್ಕೆ ಏನೋ ಸ್ಪೆಷಲ್ ಕ್ಲಾಸ್ ತಗೊಳಕ್ಕೆ ಓದ್ಲು. ಯಾಕ? ಅಯ್ಯೋ, ನನ್ನ ಮೊಮ್ಮಗಂದು ಕತೆ ಹೇಳಕ್ ಬಂದಿದ್ದೀನಪ್ಪ. ಏನು ಸರಿಯಾಗಿ ಓದಲ್ಲ ಮಾಡಲ್ಲ ನೋಡ್ಕಮ್ಮ ಅಂತ ಹೇಳೋಣ ಅಂತ ಬನ್ನಿ. ಅವಾಗೆ ಹೊಟ್ಬಿಟ್ಟವಳೆ. ಓದ್ಲು ತಿಂದ್ಬಿಟ್ಟು ಓದ್ಲು. ಏನೋ ಸ್ಪೆಷಲ್ ಕ್ಲಾಸ್ ತಗೊಂತಾಳಂತೆ. ಸರಿ ಬಿಡಿ, ಸ್ಕೂಲ್ ಹತ್ರಕ್ಕೆ ಹೋಗಿ ಹೇಳ್ತೀನಿ. ಅಲ್ಲ, ನಾನು ಒಬ್ಳು ಇಲ್ಲಿ ನಿಂತಿದ್ದೀನಿ ಅನ್ನೋದು ಜ್ಞಾನ ಬೇಡ. ನೋಡ್ದಂಗೆ ಅದೇನೋ ಪಿಸ್ ಅದು ಮಾತಾಡ್ತಾವ್ರೆ. ನಾನು ಕೇಳಿಸ್ತಾನೆ ಇಲ್ಲ. ಲೇ ಜಯ್ಯೇ ಇವಳ್ದೊಂದು ಸಾವಲ್ಲಮ್ಮ. ಎಂತ ತೋರ್ಕೋ ಸಾವತ್ತಿದ್ ಬರಲ್ಲ. ನಾವು ಜಯಮ್ಮ ಕುತ್ಕೋ ಬಾ, ಕಾಪಿ ಮಾಡ್ಕೊಂಬರ್ತೀನಿ ಕುಡಿಯಂತೆ. ಯಾಕಂದ್ರೆ ಇಡ್ಲಿ ಮಾಡಿದ್ದೀನಿ, ಎತ್ಕೊಂಬರ್ಲ? ಇಡ್ಲಿನ ಚಟ್ನಿನೂ ತಿಂತೀಯಾ? ಅಲ್ಲ, ನೀನು ಇಡ್ಲಿ ಎತ್ಕೊಂಬಂದು ನಂಗೆ ಕೊಡು. ನಾನು ಇಲ್ಲೇ ತಿನ್ಕೊಂಡು ಕುತ್ಕೊಂತೀನಿ. ಇವಳು ಅಷ್ಟೊತ್ತು ಊರೆಲ್ಲ ಪ್ರಚಾರ ಮಾಡ್ಕೊಂಡ್ ಬರ್ತಾಳೆ. ಆ TV9 ಐತಲ್ಲ, TV9 ಅದಕ್ಕಿನ್ನ ಫಾಸ್ಟ್ ಇವಳು. ನಮ್ಮೂರಾಗ ಕಿವಿಡಿ. ಇವಳೇನು ಸಾಮಾನಿದ್ದವಳಲ್ಲ. ಅಯ್ಯೋ, ಹೋದ್ರೆ ಹೋಗ್ಕೊಳ್ಳಿ ಬಾ ಜಯಶ್ರೀ. ಕೂತ್ಕೋ ಬಾ, ಇಡ್ಲಿ ನಾನು ಇಟ್ಕೊಂಬಂದು ಕೊಡ್ತೀನಿ. ಇಡ್ಲಿ ಕಾಫಿ ಎಲ್ಲನೂ. ಅದು ನೋಡ್ದ ಅದೇನೋ ಪಿಸ್ ಅಂತ ಮಾತಾಡ್ತಾ ಇರೋದು. ಲೇ ಜಯ್ಯೇ ಏನಿನ್ ಸಾವ? ಹೋಗತ್ತ ಮನೆಕ. ಯಾವಾಗ ನೋಡು ಬೀದಗೆ ಬಿದ್ದಿರ್ತಾಳೆ. ನೀರು ಬಿಟ್ರೇನೆ ಬಿಂದಿಗಿಟ್ಬಿಟ್ಟು ಬಂದಿದ್ದು ನಾನು. ನಮ್ಮಳು ಬಟ್ಟೆಗಳೋಗಿತ್ತಾವಳೆ. ಮೂಗು ಬಡ್ಕೊಂತೈತೆ, ಹಂಗೆ ಎತ್ಕೊಂಡಿತ್ತು ಬನ್ನೆ. ಅಲ್ಲೇ ಈ ಊರ್ಕ ಹೊಸ್ದಾಗಿ ಬಂದಿರೋ ಮೇಷ್ಟ್ರು ಅಂತ ಅವನ. ಸ್ಕೂಲ್ಗೆ ಹೋಗ್ತೀರಾ? ಇಲ್ಲೇ ಬಟ್ಟೆಗಳು ಹಾಕೊಂಡು ಪಾತ್ರೆ ಮುಚ್ಕೊಂಡು ಅವನೇ ಏನೇ ಹೇಳ್ಕೊಡೋದು ಇವನು ಮಕ್ಕಳ್ಕ? ನೋಡೆ ಎಂತ ಕೆಲಸ ಮಾಡ್ತಾವ ಈ ಮೇಷ್ಟ್ರು. ಲೇ ಅಮ್ಮ ತಾಯಿಯೇ, ಅಯ್ಯಪ್ಪನ ಮೇಷ್ಟ್ರಲ್ಲ, ಅಯ್ಯಪ್ಪನ ಏನ್ರು ಮೇಡಮ್ಮು. ಅಯ್ಯಪ್ಪನ ಮೇಷ್ಟ್ರಲ್ಲ. ಊನಲ್ಲೇ ನೋಡ ಪಾತ್ರೆ ಮುಚ್ಕೊಂಡು ಕೂತವನೆ. ಅದೇನು ಇಡ್ಲಿ ಪಾತ್ರೆಗೆಲ್ಲ ತಂದು ಹಾಕೊಂಡವನೆ. ಅಯ್ಯೋ, ಎಂಟ್ರು ಬಟ್ಟೆಗಳು ಹಾಕೊಂಡು ಎಂಟ್ರು ಇಡ್ಲಿಗಳು ಮಾಡ್ಕೊಟ್ಕೊಂಡು ಇಲ್ಲೇ ಬಿದ್ದವ್ ನೋಡು. ಆ ಮಕ್ಕಳಿಗೆ ಅದೇನು ಹೇಳ್ಕೊಡ್ತಾನೋ ಅದೇನು ಕತೆನೋ ಹೋಗತ್ತಾ. ನಮ್ಮೂರಾಗ ಹೇಳೋರಿಲ್ಲ ಕೇಳೋರಿಲ್ಲ. ಎಲ್ಲ ನನ್ನ ಕರ್ಮ. ಜಯಮ್ಮ ಹೋಗ್ಬೇಡ ಬಾಮ್ಮ. ಇಡ್ಲಿ ತಿನ್ ಬಾಮ್ಮ, ಕಾಪಿ ಕೊಡ್ತೀನಿ ಬಾ. ತರಿಗೆ ಅದು ಒಲ್ಟೇ ಬಿಟ್ಲು ಹೋಗತ್ತಾ. ಅಯ್ಯೋ, ಏನೋ ಮಾತಾಡಿಸ್ಕೊಂಡು ಹಂಗೆ ಪಾತ್ರೆ ಮುಜ್ಜನ ಅಂತಂದ್ರೆ ನೋಡ ಒಲ್ಟೇ ಬಿಟ್ಲು ಹೋಗು. ಹೋಗ ಮೀನ್ತಾನೆ ಒಟ್ಟು ಬಿಡು ಹೋಗು. ಅದೇನು ಹಂಗೋತಾ ಇದ್ಯಾ? ಅಯ್ಯೋ, ಇಕ್ಕಿ ಬಿಡಿದು ಒಂದು ಕಾಟ. ಒಳಕ್ಕನೆ ಹೊಲ್ಟೋಗ್ಬಿಡ್ತೀನಿ ತಡಿ, ಆಮೇಲೆ ಬಂದು ಬೋಕಿಲ್ ಲುಚ್ತೀನಿ. ಅಯ್ಯೋ, ಅತ್ ನೋಡ ಆ ಮಗು ಹೇಳ್ತಾ ಇದೆ, ಹಂಗೆ ಇರೋದು. ಅಯ್ಯೋ, ನಿನ್ನೆ ಮಾತಾಡಿಸ್ತಾ ಇರೋದು ಅದೇ ನಿನ್ ಕಿವಿಗಳು ಕೇಳಿಸಲ್ಲ? ಅಯ್ಯೋ, ಕಿವಿಗಳು ಕೇಳಿಸಲ್ಲ, ಕಣ್ಣುಗಳು ಕಾಣಿಸಂಗಿಲ್ಲ. ಹೋಗಿ ಆಪರೇಷನ್ ಮಾಡಿಸ್ಕೊಂಡ್ ಹೋಗಿ ನೋಡೋಣ. ಮಾಡಿಸ್ಕೊಂಬಂದು ಕಣ್ಪಕ್ಸಿಗೆ ಹಾಕೊಂಡಿದ್ದೀನಿ. ಹೋಗು. ನಮ್ಮೂರಾಗ ಫ್ರೀ ಕ್ಯಾಂಪ್ ಹಾಕಿದ್ರು, ಅಲ್ಲೋಗಿ ಮಾಡಿಸ್ಕೊಂಬನ್ನಿ ನಾನು ಕಣ್ಣು ಆಪರೇಷನ್. ಹೋಗಿ ನೀನು ಮಾಡಿಸ್ಕೊಂಬ ಹೋಗು. ಅಯ್ಯೋ ಪಾಪ, ಕಂದ್ರೆ ಯಾಕೋ ಅಳ್ತಾ ಇದೆ. ಯಮ್ಮನ ಕಿವಿಗಳು ಬೇರೆ ಕೇಳಿಸಲಿಲ್ಲ. ಅಯ್ಯೋ ಮಗು ಹೇಳ್ತೈತೆ ನಮ್ಮ ಅಜ್ಜಿ ಹಂಗೆ ಹೇಳಿ.
ಲೇ ರಮ್ಯಾ ಎತ್ತದ್ಲ ನಿಮ್ಮ ಅಮ್ಮನ ಇಲ್ಲ ಜೇ ನಮ್ಮ ಅಮ್ಮನ ಕೆಲ್ಸಕ್ಕೋಗೋಳೆ ಮಗು ಅಳ್ತಾವಳೆ ಹಂಗೆ ಇದೆಯಾ ನೀನು ಹೂನೇ ಹ್ಞೂ ಹ್ಞೂ ನಾನು ಅದೇ ಹೇಳ್ತಾ ಇದ್ದೀನಿ ಸ್ಕೂಲ್ಗೆ ಹೋಗಪ್ಪ ಇದನ್ನು ಬೋಕಿ ಬಟ್ಟೆ ಉಚ್ಕೊಂಡು ಇಲ್ಲೇ ಇದೆಯಾ ಅಂತ ಇವಳು ಪಾಸ್ಕೂಲ ಆ ಮಗು ಅಳ್ತಾ ಇದೆ ಹಂಗೆ ಅವಳೆ. ಅಜ್ಜಿ ಮಗುನ್ ಕೊಡು ನೋಡ ಅಳ್ತಾವಳೆ ಅವಳ ಅಳ್ತಾವಳೆ. ಅಯ್ಯೋ ಇದೇನಿದು ಕಣ್ಣಾಗ ಪೈಪಾಗ ಹೋದಂಗೆ ಗೊತ್ತಾವೆ ನೀರು. ಅಯ್ಯೋ ಎಷ್ಟೊತ್ತಿನ ಅಳ್ತಾವಳೆ ಏನೋ ಅದೇ ನಾನು ಕೇಳಿಸ್ತೀರ ಅಳ್ತಾವಳೆ ಇವಳು ಅದಂಗೆ ಹಾಂ ಲೇ ಲೇ ರಮ್ಯಾ ನೋಡ್ದೆ ಇವಳ ಬಲ್ ಗಿಲಿಟವಳೆ ನಮ್ಮೂರಾಗ ಜನಗಳು ಎಷ್ಟು ಗಿಲಿಟದೆ ಇವಳ ಹತ್ರ ಅಷ್ಟೇ ಗಿಲಿಟದೆ ನೋಡಂಗೆ ನಾನು ಕೇಳಿಸ್ತೀರ ಒಳಗೆ ಹೇಳ್ತಾವಳೆ ಅವಳ ಜೋರಾಗಿ ಹೇಳ್ತಾವಳೆ ಜೋರಾಗ ನಾನು ಒಳಗಿದ್ನಿ ನಂಗೂ ಕೇಳಿಸ್ತದೆ ನಿಂಗೆ ಕೇಳಿಸಲ್ಲ ಅಷ್ಟೇ ಅದೇನೆ ಹಂಗಂತೀಯ ಅದಕ್ಕೆ ನನಗೆ ಕಿವಿಗಳು ಕೇಳಿಸಲ್ಲೇನೆ ಹಾಂ ಕಿವಿಗಳು ಕೇಳಿಸಲ್ಲ ಲೇ ಎಲ್ಲ ಚೆನ್ನಾಗಿ ಕೇಳಿಸ್ತವೆ ನಂಗೆ ಕಿವಿಗಳು ಓಹೋ ಬೋಲಾದವಳೆ ನೀನು ಹ್ಞೂ ಹ್ಞೂ ನಾನು ಕೇಳಿಸಲ್ಲ ನೀನು ಕೇಳಿಸ್ತವೆ ಕೊಡಿತ ಮಗುನ ಇವಾಗ ಅಳ್ತಾವಳೇನೆ ಇಲ್ಲ ಇಲ್ಲ ಇವಾಗ ಅಳ್ತಾವಳೆ ಬಿಡು ಎಲ್ಲ ಹಾಲು ಕುಡಿಬೇಕೇನೋ ಅದಕ್ಕೆ ಅಳ್ತಾವಳೆ ಕೊಡೈತಾ ನಮ್ಮ ಮನೆಗೆ ಎತ್ಕೊಂಡು ನಾನೇ ಕುಡಿಸ್ತೀನಿ ಬಿಡು ನಮ್ಮ ಪಾರೆ ಬೆಳಗ್ಗೆ ಎಲ್ಲ ಒಂಚೂರು ಕುಡಿಸಿದ್ಲೇನೋ ಬಟ್ಟೆಗಳೇನೋ ಒಗಿತಾವಳೆ ಅದಕ್ಕೆ ನಾನು ಎತ್ಕೊಂಬನ್ನಿ ಕೊಡಿತಾ ಎತ್ಕೊಂಡು ಹೋಗ್ತೀನಿ ಹಾಲು ಕುಡಿಸ್ತಾಳೆ. ಓ ನೀನು ಎತ್ಕೊಂಡು ಒಳಕೋಗಮ್ಮ ಅಮ್ಮಯ್ಯ ಆ ಅಮ್ಮನ ಹತ್ರ ಹೇಳಿ ನಿನ್ನ ಬಾಯಿನ ಹೊತ್ತದ ಅಷ್ಟೇ ಆ ಮಗು ಇನ್ನೂ ಹೇಳ್ತದೆ ಹೋಗು ನಿಮ್ಮ ಮನೆಗೆ ಹಾಲು ಗಿಲಿದ್ರು ಕುಡ್ಸೋಗು ಎತ್ಕೊಂಡೋಗು ಆ ಮಗುನ ಹೋಗತ್ತಾ ಒಳಕ್ಕೆ ಎತ್ಕೊಂಡೇ ಹೋಗ್ಬಿಟ್ಲತ್ತ ಕುಡ್ಸ್ಕೊಂಬತ್ತಾಳೆ ಬಿಡು ಆಮೇಲೆ ಎತ್ಕೊಂಡೋದ್ರೆ ಆಯ್ತು ಅಷ್ಟಕ್ಕ ಈ ಮೇಷು ಜೊತೆ ಅಷ್ಟು ಮಾತಾಡಂತಡಿ ಏನೋ ಕಷ್ಟ ಸುಖ ಇರ್ತದೆ ಪಾಪ ಅವ್ರೇನ್ರು ಹೆಂಗ್ ನೋಡ್ಕೊಂತಾಳೋ ಏನೋ ಸ್ಕೂಲ್ಗೂ ಹೋಗ್ದಿರ ಮನೆಗೆ ಕೆಲಸ ಮಾಡ್ಕೊಂಡವನೆ ಅದೇನ್ ಕತೆನೋ ಅಷ್ಟು ವಿಚಾರಿಸಂತಡಿ ಏನಪ್ಪ ತಾತ ಏನ್ ಒಟ್ಟು ಕಿಟ್ ತಿಂತೀಯಾ ಇಲ್ಲ ಒಳ್ಳೆ ಕಡ್ಡಿಗೆ ಬಟ್ಟೆಗೆ ತಂಗಿದ್ಯಾ ಆ ಈ ಸ್ಕೂಲ್ಕ ಪಾಠ ಮಾಡಕ್ ಹೋಗ್ದಿರಾ ನೀನಾಕ ಇಲ್ಲೇ ಬೋಕಿ ಬಟ್ಟೆ ಒಕ್ಕೊಂಡಿರೋದು ಆ ಅದಕ್ಕ ನೀನ್ ಎಂತಿಕೇನಾಗದೆ ಅಯ್ಯ ಹೋಗಮ್ಮತ್ತ ಹೇಳಿದ್ನೇ ಹೇಳ್ತಾ ಇರ್ತಾಳೆ ನಾನೆಲ್ಲ ಮೇಷ್ಟ್ರು ನಾನು ಎಲ್ರು ಮೇಷ್ಟ್ರು ಅಂತಂದ್ರು ನೀವು ಕೇಳಿದ ಮಾತುಗಳೇ ಕೇಳ್ತಾಳೆ ತಿರ್ಗಾ ಶಿಷ್ಯ ತಲೆನೋಯ್ತದೆ ಹೋಗು ಮನ್ಕೋಗು ಅಲ್ಲ ನೋಡ್ದ ಅವಾಗ ಜೈ ಬಂದ ಆ ಕಡೆ ತಿರ್ಕೊಂಡು ನಿಂತ್ಕೊಂಡಿದ್ರ ಅವಾಗಿಬ್ರು ಪಿಸ್ ಅಂತ ಇದ್ರು ನಾನು ಮಾತಾಡಿಸ್ರಿ ಇವನ್ಕೇನು ಹಾ ಮೂಗ್ ಬಸ್ ಮಾಡಿ ಕೂತವನೆ ಬೋಲ್ ನನ್ನ ಮಗ ಇದ್ದಂಗ ಮುಸ್ಲೋನ ಓ ನಾನು ಮುಸ್ಲೋನು ನೀನು 18 ವರ್ಷ ಹುಡುಗಿ ಹೋಗು ಮನ್ಕೋಗು ನೀನ್ ಹಿಂಗೆಲ್ಲ ಮಾಡಿದ್ರೆ ನೋಡ್ಕ ನನ್ನ ಮಗನ್ ಕೇಳಿ ಮನೆ ಖಾಲಿ ಮಾಡಿಸ್ಬಿಡ್ತೀನಿ ಇದು ನಮ್ದೇ ಮನೆ ಅಯ್ಯ ನಿನ್ನ ಮನೆ ನಿನ್ನ ತಲೆ ಮೇಲೆ ಹೊತ್ಕೊಂಡೋಗು ಹೋಗು ಮನ್ಕೋಗು ಹಾಯ್ ಎಲ್ಲರಿಗೂ ನಮಸ್ಕಾರ ಇದ್ಯಾರೀಗ ಮಾವ್ ಯಾವೂರಮ್ಮ ನಿಂದ ಇದೇನಿದು ಪ್ಯಾಂಟು ಶರ್ಟ್ ಹಾಕೊಂಡ್ ಬಂದಿದ್ಯಾ ಯಾಕಜ್ಜಿ ಯಾವ ನಿಮ್ದ ಯಾವುದೋ ಒಂದು ಊರು ಬಿಟ್ಟು ಬಂದೂರು ಬಿಡು ಯಾರು ಕಾಣಿಸಿದ್ರೆ ಸಾಕು ಅವ್ರನ್ನ ಯಾವ ಊರು ಅಂತ ತಲಕಾಯಿ ತಿಂತಾಳೆ. ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ ವೀಕ್ಷಕರಿಗೆಲ್ಲ ಬೆಳಗಿನ ಶುಭೋದಯಗಳು. ಯಾರೋ ಕೃಷ್ಣಪ್ಪ ಅಂತೆ ಅವ್ರು ಬಂದು ತುಂಬಾ ಬ್ಯಾಡ್ ಕಮೆಂಟ್ ಹಾಕಿದ್ದಾರೆ ನಿನ್ನೆ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮ ಚಾನಲು ಡಬ್ಬಾ ಸ್ಟೋರಿ ಹಾಗೆ ಹೀಗೆ ಅಂತ. ನೋಡಿ ಕೃಷ್ಣಪ್ಪ, ನಮ್ಮಂಥ ಕೈಲಾಗದೆ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿಯೋಕ್ಕೆ ಶಕ್ತಿ ಇಲ್ದಿರೋ ಹೆಣ್ಮಕ್ಳು ಏನೋ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಬೇಕು, ನಾಳೆ ಕಾಸು ಸಂಪಾದನೆ ಮಾಡಬೇಕು, ಒಂದೊಂದು ರೂಪಾಯಿಗೂ ಒಬ್ಬರ ಹತ್ರ ಯಾಕೆ ಕೇಳಬೇಕು ಅಂತ ನಾವು ಕಷ್ಟಪಟ್ಟು ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀರಿ. ನೀವು ಒಬ್ಬ ಗಂಡಸಾಗಿ ಬಂದು ಈ ಥರ ಕಮೆಂಟ್ ಹಾಕೋದು ಸರಿಯಲ್ಲ. ನಮ್ಮಂಥ ಹೆಣ್ಮಕ್ಳಿಗೆ ಕೈಲಾದರೆ ಸಹಾಯ ಮಾಡಿ, ಇಲ್ಲ ಅಂತಂದರೆ ಸುಮ್ಮನೆ ಬಂದು ನೀವು ಈ ಥರ ಬ್ಯಾಡ್ ಕಮೆಂಟ್ ಹಾಕೋದು ಒಳ್ಳೇದಲ್ಲ ಆಯಿತಾ. ನನ್ನ ಪರಿಸ್ಥಿತಿ ನಿಮ್ಮನೆ ಹೆಣ್ಮಕ್ಳಿಗೆ ಯಾರಿಗಾದ್ರೂ ಬಂದಿದ್ರೆ ನೀವೇನು ಮಾಡ್ತಿದ್ರಿ? ಏನು ಮಾಡ್ತಿದ್ರಿ? ಬೇಡ, ನನ್ನ ಶತ್ರುಗೂ ನನ್ನ ಪರಿಸ್ಥಿತಿ ಬರೋದು ಬೇಡ. ನಿನ್ನೆಯಿಂದ ಮನಸ್ಸಿಗಂತೂ ತುಂಬಾ ನೋವಾಗ್ತಾ ಇದೆ. ನಂಗೆ ರಾತ್ರಿ ಎಲ್ಲ ಅದು ಏನಪ್ಪ ಇಷ್ಟೊಂದು ಕಷ್ಟಪಟ್ಟು ವೀಡಿಯೋ ಮಾಡಿಬಿಟ್ಟು ಚಾನಲ್ಗೆ ಬಿಟ್ಟು ಈ ಥರ ಎಲ್ಲ ಕೆಟ್ಟ ಕಮೆಂಟ್ ಹಾಕ್ತಾರಲ್ಲ ಅಂತ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಆದರೂ ಕೆಟ್ಟ ಕಮೆಂಟ್ ಹಾಕೋರಿಗೆ ಒಂದು ಪಾಠ ಆಗಲಿ ಅಂದ್ಬಿಟ್ಟು ನಾನು ಈ ಥರ ಸ್ಕ್ರೀನ್ ಮೇಲೆ ಅವರ ಹಾಕಿರೋ ಕಮೆಂಟ್ನ ಹಾಕ್ತೆ. ಯಾಕೆ ನಿಮ್ಮ ಕೈಲಾದರೆ ಸಹಾಯ ಮಾಡಿ, ಇಲ್ಲ ಅಂತಂದರೆ ಬಿಟ್ಬಿಡಿ. ಯಾಕೆ ಸುಮ್ಮನೆ ಬಂದು ಕೆಟ್ಟ ಕಮೆಂಟ್ ಹಾಕ್ತೀರಾ? ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಬೇಕು ಅಂತ ಏನೋ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀವಿ. ಅದಕ್ಕೂ ಯಾಕೆ ಕುಡಿಯೋ ನೀರಿಗೆ ಅದೇನೋ ಶಾಸ್ತ್ರ ಹೇಳ್ತಾರಲ್ಲ ಹಂಗೆ ಮಾಡ್ತಾ ಇದ್ದೀರಾ? ಒಂದ್ಸರಿ ನನ್ನ ಚಾನಲಲ್ಲಿ ಬರೋ ವಿಡಿಯೋ ಎಲ್ಲ ನೋಡಿಬಿಟ್ಟು ಆಮೇಲೆ ಮಾತಾಡಿ. ನಮ್ಮಂಥ ಕೈಲಾಗ್ದಿರೋ ಹೆಣ್ಮಕ್ಳಿಗೆ ಸಹಾಯ ಮಾಡಬೇಕೆ ಹೊರತು ಈ ಥರ ಬಂದು ಕೆಟ್ಟ ಕಾಮೆಂಟ್ ಹಾಕೋದಲ್ಲ. ನಿಮ್ಮನೆಯಲ್ಲೂ ನನ್ನಂಥ ಹೆಣ್ಮಕ್ಳು ಇರ್ಬೋದೇನೋ ಅನ್ಕೊತೀನಿ. ಜನ ಹೇಳ್ತಾರಲ್ಲ, ನೊಂದಿರೋರಿಗೆ ಮತ್ತೆ ಯಾಕೆ ನೋಯಿಸ್ತೀರಾ? ಜೀವನನೇ ಬೇಡ, ಎಲ್ಲಾದರೂ ಹೋಗಿ ದೂರ ಸಾಯ್ಬೇಕು ಅಂತಿದ್ದೊಳಗೆ ಯೂಟ್ಯೂಬ್ ಒಂದು ಆಸರೆ ಆಯಿತು. ಅದಕ್ಕೂ ಕಲ್ಲಾಗ್ತಿರಲ್ಲ. ಎಂಥ ಜನ ಇದ್ದೀರಾ ಪ್ರಪಂಚದಲ್ಲಿ?